ಇನ್ನು ಮೈಸೂರಲ್ಲಿ ಹಣದಾಸೆಗೆ ಸ್ನೇಹಿತನನ್ನೇ ಅಪಹರಿಸಿ ಬೆದರಿಕೆ ಹಾಕಿರುವ ಒಂದು ಘಟನೆ ನಡೆದಿದೆ. ಬರೋಬ್ಬರಿ 30 ಲಕ್ಷ ರೂಪಾಯಿ ಹಣಕ್ಕೆ ಕಿಡ್ನಾಪರ್ಸ್ ಬೇಡಿಕೆ ಇಟ್ಟಿದ್ರು. ಇದು ಮೈಸೂರಿನಲ್ಲಿ ಆಗಿರುವಂತಹ ಘಟನೆ. ಸ್ವಂತ ಸ್ನೇಹಿತನನ್ನೇ ಅಪಹರಿಸಿರುವಂತಹ ಘಟನೆ ಇದು. 30 ಲಕ್ಷದ ಆಸೆಗೋಸ್ಕರ ಉದ್ಯಮಿ ಲೋಕೇಶ್ ಎಂಬುವವರನ್ನ ಸಂತೋಷ್ ಅಪಹರಿಸಿದ್ದ. 3 ತಿಂಗಳ ಹಿಂದಷ್ಟೇ ಪರಿಚಯ ಮಾಡಿಕೊಂಡು ಸ್ಕೆಚ್ ಹಾಕ್ತಾನೆ. ಪ್ರತಿನಿತ್ಯ ಕ್ಲಬ್ಗೆ ತೆರಳುತ್ತಾ ಇದ್ದ ಲೋಕೇಶ್ ಅದೇ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಆಗಿದೆ. ಲೋಕೇಶ್ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ 5 ಜೊತೆ ಕಿಡ್ನ್ಯಾಪ್ ಮಾಡಿದ್ದಾರೆ. ಇನ್ನು ಲೋಕೇಶ್ ಸ್ನೇಹಿತನಿಗೆ ಕರೆ ಮಾಡಿಸಿ ಪತ್ನಿಗೆ ಮಾಹಿತಿ ಕೂಡ ಕೊಡ್ತಾರೆ. 30 ಲಕ್ಷಕ್ಕೆ ಸಂತೋಷ್ ಬೇಡಿಕೆ ಇಡ್ತಾನೆ. ತಕ್ಷಣ ಪೊಲೀಸ್ನವರಿಗೆ ಪತ್ನಿ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಹಣ ಕೊಡೋದಾಗಿ ಕರೆಸಿ ಪೊಲೀಸ್ನವರಿಂದ ಆರೋಪಿಗಳನ್ನು ಕೆಡ್ಡಕ್ಕೆ ಬೀಳಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ CC ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ಇವ್ರನ್ನ ಯಾವ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿದ್ರು, ಇವ್ರ ಕರಾಮತ್ತು ಎಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಇಲ್ಲಿ ರೆಕಾರ್ಡ್ ಆಗಿದೆ. ನೋಡಿ, ಸ್ವಂತ ಸ್ನೇಹಿತರು ಅಂತ ನಂಬಿಕೊಂಡು ಅವ್ರನ್ನ ಪರಿಚಯ ಮಾಡ್ಕೊಳ್ತಾರೆ. ಜೊತೆಗೆ ಅವ್ರ ಜೊತೆ ಒಂದಿಷ್ಟು ವ್ಯವಹಾರ ಮಾಡ್ತಾರೆ. ಮನೆಗೂ ಕರ್ಕೊಂಡು ಹೋಗಿರ್ತಾರೆ. ಆದರೆ ಒಂದು ಹಣದಾಸೆಗೆ ಜಸ್ಟ್ 30 ಲಕ್ಷ ರೂಪಾಯಿಗೆ ತನ್ನ ಸ್ನೇಹಿತನನ್ನು ಬೆಲೆ ಕಟ್ಟಿಬಿಟ್ರೆ ಹಾಗಾದರೆ ಆತನ ಸ್ನೇಹಿತನಿಗೆ ಜಸ್ಟ್ 30 ಲಕ್ಷ ಅಷ್ಟೇನ ವ್ಯಾಲಿಡಿಟಿ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಹಾಗಾಗಿ ಹಣದಾಸೆಗೆ ಸ್ನೇಹಿತನನ್ನೇ ಅಪಹರಿಸಿ ಜೊತೆಗೆ ಬೆದರಿಕೆ ಕೂಡ ಹಾಕಿದ್ದಾರೆ. ಈಗ ಪೊಲೀಸ್ನವರು ಇವರ ಹೆಡೆಮುರಿ ಕಟ್ಟಿದ್ದಾರೆ. ಅದ್ರ ಜೊತೆಗೆ ಆ ಸಂತೋಷ್ ಎಂಬಾತ ಆ ಲೋಕೇಶ್ ಎಂಬಾತನನ್ನು ಕಿಡ್ನಾಪ್ ಮಾಡಿರೋದು. ಜೊತೆಗೆ ಲೋಕೇಶ್ ಪತ್ನಿಗೂ ಕರೆ ಮಾಡಿಬಿಟ್ಟು ಹೀಗೆ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಆ ಸಂದರ್ಭದಲ್ಲಿ ಲೋಕೇಶ್ ಪತ್ನಿ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಕೊಡ್ತಾ ಹೋಗ್ತಾರೆ. ಪ್ರೇಮ್ ಕುಮಾರ್, ಸ್ನೇಹಿತರು ಸಾಕಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಸಾಕಷ್ಟು ಕೊನೆಯವರೆಗೂ ಅವರು ಸ್ನೇಹ ಉಳಿಸ್ಕೊಳ್ತಾರೆ ಅನ್ನುವಂತಹ ಒಂದು ಮಾತು ಇರ್ತದೆ. ಆದರೆ ಕೆಲವು ಸ್ನೇಹಿತರು ಆಗಲ್ಲ. ಹಣದಾಸೆಗೆ ಎಂಥ ಕೆಲಸ ಬೇಕಾದ್ರೂ ಮಾಡಿಬಿಡ್ತಾರೆ. ಅಂಥದ್ದೇ ಘಟನೆ ಮೈಸೂರಿನಲ್ಲಿ ನಡೀತಾ ಇದೆ. ಏನಂತೀರಾ? ಹೌದು ಸಚಿನ್, ಏನು ಹಣದ ಆಸೆಗೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂತದ್ದು. ಮೈಸೂರು ನಗರದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಮೈಸೂರು ನಗರದಲ್ಲಿ ಹಣದ ಆಸೆಗೆ ಸ್ನೇಹಿತನನ್ನ ಅಂದ್ರೆ 30 ದಿನಗಳ ಹಿಂದಷ್ಟೇ ಕೂಡ ಸ್ನೇಹಿತರನ್ನ ಪರಿಚಯ ಮಾಡಿಕೊಂಡು ಹಣದ ಆಸೆಗೆ ಕಿಡ್ನಾಪ್ ಮಾಡಿ ಅವರು ಕೂಡ ಈಗ ಪೊಲೀಸರು ಅವರನ್ನ ಕೂಡ ಬಂಧನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಲೋಕೇಶ್ ಎಂಬುವನನ್ನು ಕೂಡ 30 ದಿನಗಳ ಹಿಂದಷ್ಟೇ ಅವರನ್ನ ಕೂಡ ಪರಿಚಯ ಮಾಡ್ಕೊಳ್ತಾರೆ. ಅದು ಕ್ಲಬ್ ನಲ್ಲಿ ಕೂಡ ಪರಿಚಯ ಮಾಡ್ಕೊಂಡು ಅವರನ್ನ ಕೂಡ ಅವರ ಚಲನವಲಗಳನ್ನ ಪರಿಶೀಲನೆ ಮಾಡಿ ನಂತರ ಅವರ ಹಣ ಎಷ್ಟಿದೆ ಮತ್ತೆ ಹಣದ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ಎಲ್ಲಾ ರೀತಿಯಲ್ಲಿ ಕೂಡ ಕೂಲಂಕುಷವಾಗಿ ಎಲ್ಲ ಕೂಡ ಪರಿಶೀಲನೆ ಮಾಡಿಕೊಂಡು ಹಣ ಇದೆಯಾ ಇಲ್ವಾ ಎಂಬುದನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಆತನನ್ನ ಕಳೆದ 3 ದಿನಗಳ ಹಿಂದಷ್ಟೇ ಕೂಡ ಕ್ಲಬ್ನಿಂದ ಅವರು ಅಲ್ಲಿಂದ ಊಟ ಮುಗಿಸಿ ಬರ್ತಿರುವಂತ ಹೊರಗೆ ಬಂದಂತ ಸಂದರ್ಭದಲ್ಲಿ ಕೂಡ ಆತನನ್ನ ಕೂಡ ಪ್ರೀ ಪ್ಲಾನ್ ಮಾಡಿ 5 ಜನರ ತಂಡ ಅವರನ್ನ ಕಿಡ್ನಾಪ್ ಮಾಡ್ತಾರೆ. ನಂತರ ಅವರ ಹೆಂಡತಿಗೆ ಕರೆ ಮಾಡಿ 30 ಲಕ್ಷವನ್ನ ಹಣ ಕೊಟ್ರೆ ಮಾತ್ರ ನಾವು ನಿಮ್ಮ ಏನೋ ಗಂಡನನ್ನ ಬಿಡ್ತೀವಿ ಅಂತ ಹೇಳಿ ಒಂದು ಬೆದರಿಕೆಯನ್ನು ಹಾಕ್ತಾರೆ. ನಂತರ ಆ ಪತ್ನಿ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದಂತ ಸಂದರ್ಭದಲ್ಲಿ ಕೂಡ ಕಳೆದ 24 ಗಂಟೆ ಬಳಿಕ ಕೂಡ ಆರೋಪಿಗಳನ್ನ ಕೂಡ ಎಡೆಮುಡಿ ಕಟ್ಟಿರುವಂತದ್ದು. ಒಂದು ಮೈಸೂರು ಒಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ನೇತೃತ್ವದ ತಂಡ ಏನಿದೆ ಮತ್ತೆ ಕಮಿಷನರ್ ನೇತೃತ್ವದ ತಂಡ ಏನಿದೆ ಅವರು ಕೂಡ ಅವರೆಲ್ಲರನ್ನೂ ಕೂಡ ಬಲೆ ಬೀಸಿ ಅಂದ್ರೆ 5 ಆರೋಪಿಗಳನ್ನ ಕೂಡ ಯಾರೋ ಲೊಕೇಶನ್ ಅನ್ನು ಕೂಡ ಏನು ಕಿಡ್ನಾಪ್ ಮಾಡಿರ್ತಾರೆ, ಅವರು ಎಲ್ಲಿ ಸಂಚಾರ ಮಾಡಿರ್ತಾರೆ, ಅವರು ವಾಹನ ಯಾವ್ದನ್ನ ಬಳಸಿರ್ತಾರೆ ಮತ್ತೆ ಅವರ ಮೊಬೈಲ್ಗಳನ್ನ ಟ್ರ್ಯಾಪ್ ಮಾಡೋದ್ರ ಮುಖಾಂತರವಾಗಿ ಎಲ್ಲನೂ ಕೂಡ ಒಂದು ಕೂಲಂಕುಷವಾಗಿ ಪೊಲೀಸರು ಪರಿಶೀಲನೆ ಮಾಡಿ ಅದನ್ನು ಕೂಡ 5 ಜನರ ತಂಡವನ್ನು ಕೂಡ ಈಗ ಎಡೆಮುಡಿ ಕಟ್ಟಿರುವಂತದ್ದು. ಈಗ ಅವರು ಕೂಡ ಮಾಡಿದುಣ್ಣ ಮಾರಾಯ ಅಂತ ಹೇಳಿ ಅವರು ಮಾಡಿದ ತಪ್ಪಿಗೆ ಇನ್ನು ಜೈಲಿನಲ್ಲಿ ಮುದ್ದೆ ಮುರಿದಿರುವಂತದ್ದು. ಸಚಿನ್, ಧನ್ಯವಾದ ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.